ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಮ ಚಾನಲ್ ಒಳಗೆ ಎಮ್ಮೆ ಹಾಲಿನ ಮೊಸರಿನ ಕೆನೆಯಿಂದ ಮಸ್ತ್ ಸಾಫ್ಟ್ ಆದ ಬೆಣ್ಣೆ ಮತ್ತು ಘಮ ಘಮ ಅನ್ನುವಂಥ ಬಿಳಿ ಶುದ್ಧ ತುಪ್ಪ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬರ್ರಿ. ವಿಡಿಯೋ ಮಸ್ತ್ ಇಂಟ್ರೆಸ್ಟಿಂಗ್ ಐತಿ, ಕೊನೆ ತನಕ ನೋಡ್ರಿ. ಮೊದಲಿಗೆ ಒಂದು ಸಣ್ಣ ಟಿಪ್ಸ್ ಹೇಳ್ತೀನಿ ಕೇಳ್ರಿ. ನಾವು ಎಮ್ಮೆ ಹಾಲನ್ನು ಚಲೋ ತನಕ ಕಾಯಿಸಿ ಅದು ಉಗುರು ಬೆಚ್ಚಾದ್ಮೇಲೆ ಒಂದು ಚಮಚ ಹೆಪ್ಪು ಮೊಸರು ಅಥವಾ ಮಜ್ಜಿಗೆ ಹಾಕಿದ್ರೆ ನಡಿತೈತಿ. ಹಾಕಿ ರಾತ್ರಿ ಇಟ್ಟರೆ ಮುಂಜಾನೆ ಹೊತ್ತಿಗೆ ಗಟ್ಟಿಯಾದ ಮಸ್ತ್ ಮೊಸರು ತಯಾರಾಗ್ತೈತಿ ನೋಡ್ರಿ. ಅದೇ ಮೊಸರಿನ ಮೇಲಿಂದ ದಪ್ಪ ಕೆನೆ ಬರ್ತೈತಲ್ಲ, ಆ ಕೆನೆಯನ್ನು ಒಂದು ಸ್ಟೀಲ್ ಡಬ್ಬಿಯೊಳಗೆ ಹಾಕಿ ಇಟ್ಕೋಬೇಕು. ಅದಕ್ಕೆ ಚಲೋ ತಂಗ ಮುಚ್ಚಳ ಮುಚ್ಚಿ ಫ್ರಿಜ್ ಒಳಗೆ ಸ್ಟೋರ್ ಮಾಡ್ಕೊಂತ ಹೋಗ್ಬೇಕು. ಎಮ್ಮೆ ಹಾಲಿನ ಕೆನೆ ದಪ್ಪ ಇರೋದ್ರಿಂದ ಬೆಣ್ಣೆ ಸಖತ್ ಬರ್ತೈತಿ. ಹಿಂಗೆ ದಿನ ಮಾಡ್ತಾ ಹೋದ್ರೆ ಒಂದು 7 ದಿನಕ್ಕೆ ಮಸ್ತ್ ಕೆನೆ ಜಮಾ ಆಗಿರ್ತೈತಿ ನೋಡ್ರಿ. 7 ದಿನ ಆದಮೇಲೆ ಮುಚ್ಚಳ ಓಪನ್ ಮಾಡಿದರೆ ಕೆನೆ ಹೆಂಗೆ ಗಟ್ಟಿಯಾಗಿರ್ತೈತಿ ನೋಡ್ರಿ. ಈಗ ಈ ಎಲ್ಲ ಕೆನೆಯನ್ನು ನಾವೊಂದು ಜ್ಯೂಸರ್ ಜಾರ್ಗೆ ಹಾಕೊಳ್ಳೋಣ. ಈಗ ಈ ಕೆನೆಯೊಳಗೆ ಒಂದು 4 ರಿಂದ 5 ಐಸ್ ಕ್ಯೂಬ್ ಹಾಕೊಳ್ಳೋಣ. ಇನ್ಮೇಲೆ ಮಿಕ್ಸಿಯನ್ನು ಅದೇ ಸಮನೆ ಓಡಿಸ್ಬಾರ್ದು, ನೆನಪಿರ್ಲಿ. ಆನ್ ಆಫ್ ಮಾಡ್ಕೊಂತ ತಿರುಗಿಸ್ಬೇಕು. ಹಿಂಗೆ 1-2 ಸಲ ಮಾಡಿದ್ರೆ ಸಾಕು, ನಮ್ಮ ಬೆಣ್ಣೆ ಜಲ್ದಿ ತಿಳಿ ಬಿಡ್ತೈತಿ. ನೋಡಾಕತ್ತೀರಲ್ಲ ವಿಡಿಯೋದಾಗ ಹೆಂಗೆ ಬೆಣ್ಣೆ ತೇಲ್ ಬಂದೈತಂತ. ಈಗ ಇಲ್ಲಿ ನೋಡ್ರಿ, ಒಂದು ಅಗಲವಾದ ಸ್ಟೀಲ್ ಪಾತ್ರೆಯೊಳಗೆ ಮೊದಲೇ ಐಸ್ ಕ್ಯೂಬ್ನ ಹಾಕಿ ಇಟ್ಕೊಂಡಿದ್ದೆ. ಅದಕ್ಕೆ ಜಾರೊಳಗಿರೋ ಈ ಬೆಣ್ಣೆಯನ್ನು ಸುರ್ಕೊಳ್ಳೋಣ. ಇದನ್ನು ಒಂದು 5 ರಿಂದ 10 ನಿಮಿಷ ಹಂಗೆ ಬಿಟ್ಟು ಬಿಡಬೇಕು. ಅವಾಗ ಬೆಣ್ಣೆ ಚಲೋ ತಂಗ ಗಟ್ಟಿ ಆಗ್ತೈತಿ. ಅಷ್ಟರೊಳಗೆ ಪಕ್ಕದಾಗ ಇನ್ನೊಂದು ಪಾತ್ರೆಯಾಗ ಚಲೋ ನೀರು ಹಾಕಿ ಇಟ್ಕೊಳ್ರಿ. ಈಗ ಒಂದು ಸಣ್ಣ ಬೌಲ್ ಒಳಗೆ ಉಗುರು ಬೆಚ್ಚಗಿನ ನೀರು ತಗೊಂಡು ಅದ್ರಾಗ ಕೈ ಎದ್ದಿ ಬೆಣ್ಣೆ ತೆಗಿಲಿಕ್ಕೆ ಶುರು ಮಾಡಬೇಕು. ಉಗುರು ಬೆಚ್ಚಗಿನ ನೀರಾಗ ಕೈ ಎದ್ದಿದ್ರೆ ಬೆಣ್ಣೆ ಕೈಗೆ ಅಂಟೋದಿಲ್ಲ, ಮಸ್ತ್ ಉಂಡೆ ಕಟ್ಟಾಕ ಬರ್ತೈತಿ. ನೋಡ್ರಿ ಹೆಂಗೆ ಸಣ್ಣ ಸಣ್ಣ ಚಂದದ ಬೆಣ್ಣೆ ಉಂಡೆಗಳನ್ನು ಮಾಡಿ ಪಕ್ಕದ ನೀರು ಪಾತ್ರೆಯೊಳಗೆ ಹಾಕ್ತಾ ಇದ್ದೀನಿ. ವಾವ್, ಎಮ್ಮೆ ಹಾಲಿನ ಬೆಣ್ಣೆ ಅಲ್ರಿ, ಹೆಂಗೆ ಬಿಳಿ ಹಾಲಿನ ಥರಾನ ನೀರೊಳಗೆ ತೆಲಾಕತ್ತಾವ ನೋಡ್ರಿ. ಕಣ್ಣಿಗೆ ಎಷ್ಟು ಚಂದ ಕಾಣ್ತಾವು. ಎಲ್ಲ ಬೆಣ್ಣೆಯನ್ನು ಇದೇ ರೀತಿ ಉಂಡೆ ಮಾಡಿ ಆ ನೀರಾಗ ಹಾಕಿದ ಮೇಲೆ ಬೆಣ್ಣೆಯನ್ನು ಚಲೋ ತಂಗ ತೊಳಿಬೇಕು. ಆ ನೀರಾಗೆ ಮಸ್ತ್ ತೊಳೆದು ಇಟ್ಕೊಂಡ್ರೆ ಸೂಪರ್ ಸಾಫ್ಟ್ ಆದ ಘಮ ಘಮ ಅನ್ನುವಂಥ ಮನೆಯಲ್ಲೇ ತಯಾರಿಸಿದ ತಾಜಾ ಬೆಣ್ಣೆ ರೆಡಿ ಆಯಿತು ನೋಡ್ರಿ. ಕೃಷ್ಣನಿಗೆ ಪ್ರಿಯವಾದ ಬೆಣ್ಣೆ ಸಖತ್ತಾಗಿ ಬಂದೈತಿ. ಈಗ ಈ ಎಲ್ಲ ಬೆಣ್ಣೆ ಉಂಡೆಗಳನ್ನು ಒಂದು ದೊಡ್ಡ ಪಾತ್ರೆ ಒಳಗೆ ಹಾಕಿ ಗ್ಯಾಸ್ ಮೇಲೆ ಕಾಯ್ಸಾಕ ಇಡಬೇಕು. 1-2 ನಿಮಿಷ ಆದಮೇಲೆ ಬೆಣ್ಣೆ ಎಲ್ಲ ಕರಗಿ ಚಲೋ ತಂಗ ಕುದಿಯೋಕ್ಕೆ ಶುರು ಆಗ್ತೈತಿ. ಇದನ್ನು ಸಣ್ಣ ಉರಿಯೊಳಗೆ ಚಲೋ ತಂಗ ಒಂದು 10 ರಿಂದ 15 ನಿಮಿಷ ಕುದಿಸ್ಬೇಕು. ಎಮ್ಮೆ ಹಾಲಿನ ತುಪ್ಪ ಅಂದರೆ ಸುಮ್ಮನೆನಾ, ಎಷ್ಟು ಚಂದ ಬಿಳಿ ಬಿಳಿಯಾಗಿ ಶುದ್ಧ ತುಪ್ಪ ತಯಾರಾಯಿತು. ಇಡೀ ಮನೆ ತುಂಬ ಇದರದ್ದೇ ಘಮ ಘಮ ಸುವಾಸನೆ ಹರಡೈತಿ. ಈ ತುಪ್ಪ ರೆಡಿಯಾಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಈಗ ಲಾಸ್ಟಲ್ಲಿ ಕುದೀತಾ ಇದೆಯಲ್ವ, ಇದರ ಮೇಲೆ ಒಂದು ಚಮಚ ನೀರು ಹಾಕಿಬಿಟ್ರೆ ಅದು ಚಟಪಟ ಅಂತ ಸಿಡಿದ್ರೆ ತುಪ್ಪ ಸಖತ್ತಾಗಿ ರೆಡಿಯಾಗಿದೆ ಅಂತ ಅರ್ಥ. ಮನೆಯಾಗಿ ಮಾಡಿರೋ ಆರೋಗ್ಯಕರವಾದ ಶುದ್ಧ ತುಪ್ಪ ರೆಡಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪಟಾಪಟ್ ಅಂತ ಒಂದು ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋನ ಶೇರ್ ಮಾಡಿರಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಹೌದಿಲ್ಲೋ? ಸಿಗೋಣ ಮುಂದಿನ ವಿಡಿಯೋದಾಗ. ಧನ್ಯವಾದಗಳು ರೀ.